ಅದಕ್ಕೆ ನಮ್ಮ ಅಕ್ಕ ಮುದ್ದೆ ತಿನ್ನಲ್ಲ ಕಪ್ಪಾಗ್ಬಿಡ್ತೀನಿ ಅಂತ. ಹೋಗ್ಬಿಟ್ಟು ನಾನು ಮುಖ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟು ಹಾಲೆಲ್ಲ ತೊಗೊಂಬಂದು ಮತ್ತೆ ಅಂಗಡಿ ಹತ್ರ ಹೋಗ್ಬೇಕು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆ ಇವಾಗ ಆಲ್ರೆಡಿ 12:30. ನಾನು ಬೆಳಗ್ಗೆ ಅಂಗಡಿ ತೆಗ್ದಿಲ್ಲ, ಸೊ ಅದಕ್ಕೆ ಇವಾಗ ಎದ್ದೋಗ್ತಾ ಇದ್ದೀನಿ. ಎಲ್ಲೋ ಹೋಗಿದ್ದೆ, ಸೊ ಅದಕ್ಕೋಸ್ಕರ ಇವಾಗ ಬಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ. ಇವತ್ತು ಆಲ್ರೆಡಿ ಇನ್ನೇನು 1 o'clock ಅನಿಸುತ್ತೆ ಕರೆಕ್ಟಾಗಿ ಟೈಮಿಗೆ. ಆಲ್ರೆಡಿ ಇನ್ನೊಂದು 5-10 minutes ಹೋದರೆ 1 o'clock. ಸೊ ಇವಾಗ ಅಂಗಡಿ ತೆಗಿಯೋಕೆ ಹೋಗೋಣ. ಇನ್ನೇನು ಮಾಡೋಣ, ಮತ್ತೆ ಇಲ್ಲಿದ್ದರೆ ಸುಮ್ಮನೆ ಮಲ್ಕೋತೀನಿ. ಅದ್ರ ಬದಲು ಅಂಗಡಿ ಹತ್ರ ಹೋದರೆ ಸ್ವಲ್ಪ ಟೈಮ್ ಪಾಸ್ಗಿಂತ ಕ್ಲೋಸ್ ಇಲ್ಲ ಅನ್ನೋದಾದ್ರೂ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಒನ್ ಟೈಮ್ ಕ್ಲೋಸ್ ಮಾಡಿಬಿಟ್ರೆ ಅದೇ ಬಂದ್ಬಿಡುತ್ತೆ. ಸೊ ಅಂಗಡಿ ಹತ್ರ ಹೋಗ್ಬಿಟ್ಟು ಆಮೇಲಿಂದ ಊಟ ಟೈಮಿಗೆ ಬಂದರೆ ಆಗುತ್ತೆ ಮನೆಗೆ. ಅರ್ಧ ತೆಗ್ದಿದ್ದಾಯಿತು, ಇನ್ನೂ ಬೇಜಾನ್ ಐತೆ. ಆ ಕಡೆ ತೆಗ್ದೆ ಒಂದು, ಸೊ ಇನ್ನೂ ಕೆಲಸ ಐತೆ. ಇದರಲ್ಲೇ ತುಂಬ ಇರೋದು. ಕಸ ಎಲ್ಲ ಗುಡಿಸಿ ಎತ್ತಿಡೋ ಅಷ್ಟರಲ್ಲೇ ಒಂದು 40 to 50 minutes ಬೇಕು. 1 hour ಲೆಕ್ಕ. 50-40 minutes ಅಂದರೆ ಸ್ವಲ್ಪ ಚಿಕ್ಕ ಅನಿಸ್ತದೆ. ಸೊ ಇವಾಗ ಎಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ ಒಟ್ಟಿಗೆ. ಇವಾಗ ಫೈನಲಿ ಎಲ್ಲ ಮುಗೀತು. ಆಲೇ ಟೈಮ್ ಆಗೋಗಿತ್ತಲ್ಲ, ಅದಕ್ಕೆ ಇವತ್ತೇನು ದೀಪ ಹಚ್ಚಿಲ್ಲ. ಸೊ ಎಲ್ಲ ಬಂದು ಎಲ್ಲ ಮಾಡಿ ಆಯಿತು. ಡ್ಯಾಡಿನೂ ಬಂದರು. ಇವಾಗ ಡ್ಯಾಡಿನೂ ಬಂದವ್ರೆ ಜಸ್ಟು. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತವ್ರೆ. ನಾನಿವಾಗ ಹೆಂಗೂ ಇನ್ನೇನು ಊಟದ ಟೈಮ್ ಇನ್ನೊಂದು 10-15 ನಿಮಿಷ ಹೋದರೆ ಊಟಕ್ಕೆ ಹೋಗ್ಬಿಟ್ಟು ಆಮೇಲಿಂದ ಬರ್ತೀನಿ. ಇವಾಗ ಊಟಕ್ಕೆ ಫೋನ್ ಮಾಡಿದ್ರು, ಕರೆಕ್ಟಾಗಿ ಊಟದ ಟೈಮಿಗೆ ಬಂದಿದ್ದೀನಿ. ಹೋಗಿದ್ದೆ ಎಷ್ಟು 1 ಅನಿಸುತ್ತೆ, ಆಲೇ ಊಟಕ್ಕೆ ಬಂದಿದ್ದೀನಿ. ಮಮ್ಮಿ ಏನೋ ಮುದ್ದೆಗಿದ್ದೆ ಎಲ್ಲ ಜೋರಾಗಿ ಮಾಡ್ತಾರೆ. ಇವತ್ತು ಏನಮ್ಮ ಸಮಾಚಾರ? ಮುದ್ದೆ ಮಾಡ್ತಾಯಿದ್ದೆ. ಡ್ಯಾಡಿ ಮುದ್ದೆ ಬೇಕು ಅಂದರು, ಅದಕ್ಕೆ ನಮ್ಮ ಅಕ್ಕ ಮುದ್ದೆ ತಿನ್ನಲ್ಲ ಕಪ್ಪಾಗ್ಬಿಡ್ತೀನಿ ಅಂತ. ತಮ್ಮ ತಿಂತ ಇಲ್ಲ, ಅಕ್ಕ ಅಲ್ಲ. ಅಕ್ಕ ಕಪ್ಪಾಗ್ಬಿಡ್ತೀನಿ ಅಂದ್ಬಿಟ್ಟು ಮುದ್ದೆ ತಿನ್ನೋದೇ ಬಿಟ್ಬಿಟ್ಟವ್ರೆ. ಸೋನುನೇ ತಿಂತ ಇಲ್ಲ. ಫೋನ್ ಚಾರ್ಜ್ ಹಾಕ್ತೀನಿ. ಫೋನ್ ಚಾರ್ಜ್ ಆಯ್ತು. ಅಲ್ಲಿ ಯಾವುದೋ ಫಿಲಮ್ ಬೇರೆ ಹಾಕ್ಬಿಟ್ಟು ನೋಡ್ತಾ ಇದ್ದೀರಾ. ಇಲ್ಲಿ ಕೆಳಗಡೆ ಜಾಗಬಿಡು. ಕಾಫಿ ಕುಡಿತಾ ಇದ್ರೆ ಅದು ಬಂದ್ಬಿಟ್ಟು ಪೂರ್ತಿ ಮಮ್ಮಿ ಮೇಲೆ ಇಲ್ಲಿವರೆಗೂ ಹತ್ಬಿಟ್ಟವಳೆ, ಕೊಡು ಅಂತ. ಹಾಂ, ಅದು ಹಾಲ್ ಸ್ಮೆಲ್ ಬರುತ್ತಲ್ಲ, ಅದಕ್ಕೆ ಬರುತ್ತಷ್ಟೇ. ಫೋನ್ ಚಾರ್ಜ್ ಹಾಕ್ಬಿಟ್ಟು ಲೈಟ್ ಚಾರ್ಜ್ ಹಾಕ್ಬೇಕು. ಲೈಟು ತಂದಾಗಿಂದ ಚಾರ್ಜ್ ಹಾಕಿಲ್ಲ. ಸೊ ಎಷ್ಟು ನಿಮಿಷ ಚಾರ್ಜ್ ಬೇಕು ಅದೆಲ್ಲ ನೋಡಬೇಕು. ನಲ್ಲಿ ಏನಪ್ಪ ಒಂಥರ ಬ್ರೈಟ್ನೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಚಪ್ ಕೊಟ್ಟಿದ್ರೆ ಹುಡುಗನಿಗೆ ಎಸೆದ್ಬಿಟ್ಟು ಬರೀ ಚಿಪ್ಸ್ ತಿಂತಾವನೆ. ಅದರಲ್ಲಿರೋ ಮೇಯ್ನ್ ಕೊಟ್ಟಿರೋದೆ ಅದ್ರ ಜೊತೆಗೆ ತಿನ್ನೋಕ್ಕೆ ಅಂತ. ಏನು ಬುದ್ಧಿನೇ ಇಲ್ಲ ಇದೆ ಮಕ್ಕಳಿಗೆ. ಅಲ್ಲಿ ಇವಾಗ ನಾನು ಹೇಳಿಕ್ಕೆ ಹೋಗಿ ಎತ್ಕೊಂಬಂದ ಎಸ್ಬಿಟ್ಟವನೆ. ಈಗ ಹಾಕೊಂಡು ತಿಂತವನೆ. ಅದು ನೀಟಾಗಾರು ತಿಂತಾನೆ, ಎಲ್ಲ ಹಾಕತ್ತವನೆ. ಗೈಸ್, ಅಂಗಡಿ ಹತ್ರದಿಂದ ಬಂದೆ. ಒಂದು 4 ಇಲ್ಲ, ಒಂದು 4 ಅನಿಸುತ್ತೆ. ನಾನು ಮಲ್ಗೆ ಎದ್ನಲ್ಲ, ಎಲ್ಲ ನನಗೆ ಮರ್ತೈತೈತಿ ಏನು ಹೇಳ್ಬೇಕಂತ. 4ಗೆ ಎದ್ಬಿಟ್ಟು ಬಂದೆ. ಕ್ರಿಕೆಟಿಗೆ ಹೋಗಲೇ ಇಲ್ಲ. ಇಬ್ಬರು ಫೋನ್ ಮಾಡಿದ್ರು, ಹೋಗೇ ಇಲ್ಲ. ಇನ್ನೂ ಹಾಲು ತರಬೇಕು, ಬಟ್ ಆದರೂ ಹೋಗಿಲ್ಲ. ಎದ್ಬಿಟ್ಟು ಈಚೆ ಬಂದೆ. ಜಸ್ಟ್ ಈಗ ಮುಖ ತೊಳ್ಕೊಂಡು ಹೋಗೋಣ ಅಂತ. ಅಲ್ಲೇ 6 ಏನೋ ಆಗೈತೆ. ನಮ್ಮ ಅಕ್ಕ ಗೋರಿ ಅವ್ರ ಜೊತೆ ಆಟ ಆಡ್ಕೊಂಡು ಕೂತೈತೆ. ಎಲ್ಲರಿಗೂ ಅದು ಕಟ್ಕೊಂಡು ತಿರುಗ್ತಾ ಇರ್ತದೆ. ಅದು ನಾನು ಬಿಟ್ರೆ ನನಗೂ ಕಡಿತದೆ. ಈಗ 1 ನಿಮಿಷ ಬಿಟ್ರೆ ಹೋಗ್ಬಿಟ್ಟು ನಾನು ಮುಖ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟು ಹಾಲೆಲ್ಲ ತೊಗೊಂಬಂದು ಮತ್ತೆ ಅಂಗಡಿ ಹತ್ರ ಹೋಗ್ಬೇಕು. ಅದು ಯಾರು ಹಾಲೆ ನಮಗೂ ಫಸ್ಟ್ ಹೋಗಿರ್ತದೆ. ನಮಗೂ ಫಸ್ಟೇ ನಮಗೆ ಕಡಿಯೋಕ್ಕೆ ಬರುತ್ತದು. ಲೈಟ್ ನೋಡ್ತು. ಜಂಪ್ ಹೊಡಿ ಜಂಪ್. ಅದು ಒಳಗಡೆ ಇರಲಿ, ನಾನು ಮುಖ ಎಲ್ಲ ತೊಳ್ಕೊಂಡ್ಬಿಟ್ಟು ತಗೊಂಬತ್ತೀನಿ. ಮಮ್ಮಿ ಮಾಮೂಲಿ ಬಟ್ಟೆ ಮಡ್ಚೋ ಕೆಲಸ ಮಾಡ್ತಾವ್ರೆ ಅನಿಸುತ್ತೆ. ಅವ್ರ ಪಾಡಿಗೆ ಅವರು ಬಟ್ಟೆ ಎಲ್ಲ ತಂದಾಕ್ಬಿಟ್ಟು ಇವಾಗ ಬಟ್ಟೆ ಮಡ್ಚೋಕೆ ಹೋಗ್ತಾರೆ. ನಾನು ಮುಖ ತೊಳ್ಕೊಂಬಂದೆ. ಹೋಗ್ಬಿಟ್ಟು ಹಾಲು ತೊಗೊಂಬತ್ತೀನಿ. ತೊಗೊಂಬಂದ್ಬಿಟ್ಟು ನೇಮ್ಮ 1 ತಿಂಗಳದೆಲ್ಲ ಇವತ್ತೇನೆ. ಹಾಂ, 1 ತಿಂಗಳದು 2 ದಿನದ ಅಂತವ್ರು. 1 ತಿಂಗಳದೆಲ್ಲ ಜೋಡಿಸ್ತವ್ರು. ಡೈಲಿ ನಾನೇನು ಡೈಲಿ ಸ್ನಾನವೇ ಮಾಡೋದು. ನಮ್ಮ ಅಕ್ಕಂಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೂ ಮಾಡೋಕ್ಕಿಲ್ಲ. ಇಬ್ರಿಗೂ ಸರಿಯಾಗೈತೆ. ಇಲ್ಲಿ ಸೈಡ್ ಬರ. ಬರೀ ಸೈಡ್ ಬಾ. ಸೈಡು. ನಾನು ಬರೋ ಮುಂಚೆನೇ ಇಬ್ಬರು ಕಾಫಿ ಕುಡಿತಾವ್ರೆ. ನನಗೆ ಇಲ್ಲದೆ
ನೀನು ಕೇಳಿದ್ರೆ ಬೇಡ ಅಂದಲ್ಲ. ಏಯ್ ಸುಳ್ಳು ಹೇಳ್ತೀಯಾ? ನಿಜ ಒಪ್ಕೋ, ಏನು ಹೇಳ್ದ ನೀನು? ಈಗ ಬೇಕಾ ಕಾಫಿ ನಿನಗೆ? ಬೇಡ ಸೀದಾ ಬಾಯ್ಲಿ ಕಿಚನ್ ಹೋಗು, ಅಲ್ಲಿ 2 ಬ್ರೂ ಕಾಫಿ ಪೌಡರ್ ನಿನ್ಗೆ ಅಂತ ಇಟ್ಬಿಟ್ಟು ಅದೆಲ್ಲ ನಾನು ತೊಳೆಯಕ್ ಆಗ್ತಾ ಇದೆ, ಹಾಕಿಲ್ಲ ನೋಡ್ಕೊಂಬ. ನನ್ ಸುಳ್ಳು ಹೇಳ್ರಿ ಅದು ಮಾಡುವ ನನಗೆ ಅದೇಳು ಮಿಷೀನು. ಅಯ್ಯೋ ಈ ಥರ ಆ್ಯಕ್ಟಿಂಗ್ ಆಡು ಅನ್ನೋದು. ಗುಡಿ ಬಿಸ್ಕೆಟ್ ತಿನ್ಬಾ. ತಿನ್ನು. ಏನೋ ಕಸ ಎಸಿಬೇಕಂತ ಎಸ್ಬಿಟ್ಟು ಹೋಯ್ತೀನಿ. ಇಲ್ಲೇ ಐತೆ, ಬೆಳಗ್ಗೆಯಿಂದ ಹೇಳ್ತಾರೆ ಎಸ್ಬಿಟ್ಟು ಹೋಗು ಅಂತ. ಇದನ್ನು ಎಸ್ಬಿಟ್ಟು ಇದನ್ನ ಎಸೆದ್ಬಿಟ್ಟು ಮತ್ತೆ ಇದಕ್ಕೊಂತಾರೆ ಬರೀ ಮನೆ ಈಚಕ್ಕೆ ಹೋಗೋದೇನೆ ಅರ್ಜೆಂಟು. ಮನೆ ಒಳಗಡೆ ಇರೋ ಅರ್ಜೆಂಟ್ ಇಲ್ಲ, ಬರೀ ಮನೆ ಈಚಕ್ಕೆ ಹೋಗೋದು ಅರ್ಜೆಂಟೇ. ಏಯ್ ಕಾರ್ ಬಿಟ್ಬಿಡ್ತೀನಿ, ಹೋಗಿ ಸೈಡ್ಗೆ. ಗೈಸ್ ಇವಾಗ ಅಂಗಡಿ ಕ್ಲೋಸ್ ಮಾಡಿದಾಯ್ತು, ಎಲ್ಲ ಎತ್ತಿಟ್ಟಿದ್ದೀನಿ. ಸೊ ಇವಾಗ ಏನಿಲ್ಲ, ಲೈಟ್ಸ್ ಆಫ್ ಮಾಡಿಬಿಟ್ಟು ಓಡೋದಷ್ಟೇ ಕೆಲಸ. ಎಲ್ಲ ಎತ್ತಿಟ್ಟಿದ್ದೆಲ್ಲ ಆಯಿತು. ಎತ್ತಿಟ್ಟಿದ್ದು ಒಂದು 5 ನಿಮಿಷ ಆಯ್ತು ಅಷ್ಟೇ ಎತ್ತಿಟ್ಟಿದ್ದು. ಸೊ ನಮ್ಮ ಹುಡುಗ ಏನೋ ತೊಂಬತ್ತೀನಿ ಅಂತ ಹೋಗೋನೆ, ಅದೇನು ತೊಂಬತ್ತನ್ನು ತೊಂಬರಲಿ. ಅಷ್ಟರಲ್ಲಿ ನಾನು ಬೀಗ ಎಲ್ಲ ಹಾಕಿರ್ತೀನಿ, ಬಂದಾಗ ಹೋಗೋಣ. ಕ್ಲೋಸ್ ಮಾಡ್ತೀನಲ್ಲ ಹಂಗೆ ಬಂದೆ. ಇವಾಗ ಒಂದು 5-10 ನಿಮಿಷ ರೆಸ್ಟ್ ತೊಗೊತೀನಿ. ಅವ್ರ ಅಡುಗೆ ಊಟ ಎಲ್ಲ ಆದಮೇಲೆ ಊಟ ಆದಮೇಲಲ್ಲ ಸಾರಿ, ಊಟಕ್ಕೆ ಮುಂಚೆನೇ ಫೋನ್ ಮಾಡ್ತಾರೆ. ಫೋನ್ ಅಂತೀನಿ, ಕರೀತಾರೆ. ಅವಾಗ ಹೋಗ್ಬಿಟ್ಟು ಊಟ ಎಲ್ಲ ತಿನ್ಕೊಂಡು ಬಂದ್ಬಿಟ್ಟು ಮತ್ತೆ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ರೆಸ್ಟು. ಗೈಸ್ ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡೆಲ್ಲ ಬಂದೆ. ಇವಾಗ ಊಟ ಎಲ್ಲ ತಿನ್ಕೊಂಡು ಓರಿಯೋಗೆ ಬೆಡ್ಡೆಲ್ಲ ತೆಗೆದ್ಬಿಟ್ಟು ಎಲ್ಲೆಲ್ಲ ಎಸ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಬೆಡ್ಡೆಲ್ಲ ರೆಡಿ ಮಾಡ್ಬಿಟ್ಟು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.